ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ನಾವು ಮೋತಿಚೂರ್ ಲಡ್ಡು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಮನೆಯಲ್ಲೇ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಮಾಡೋದು. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಸಕ್ಕರೆ, ಹಾಗೆ ಫುಡ್ ಕಲರ್ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಅದಾದಮೇಲೆ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆ ಅದು, ಮತ್ತು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ನನ್ನಲ್ಲಿ ಸ್ಕಿಪ್ ಆಗಿದೆ, ಸೊ ತುಪ್ಪ ಕೂಡ ತೊಗೊಂಡಿದ್ದೀನಿ. ಈಗ ನಾನು ಒಂದು ಬೌಲ್ಗೆ ಕಡಲೆ ಹಿಟ್ಟು 1 ಕಪ್ ಕಡಲೆ ಹಿಟ್ಟನ್ನ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಒಂಚೂರು ಗಂಟಿಲ್ದಂಗೆ ಇದನ್ನು ಮಿಕ್ಸಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಒಂಚೂರು ಗಂಟಿಲ್ದಂಗೆ ಇದನ್ನು ಮಿಕ್ಸಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾವ ರೀತಿ ನಾವು ಬೂಂದಿ ಎಲ್ಲ ಹಾಕ್ತೀವಲ್ವ ಆ ರೀತಿ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವಂತೂ ಮಿಸ್ ಮಾಡ್ದಿರ ಈ ರೆಸಿಪಿನ ನಿಮ್ಮ ಮನೆಯಲ್ಲೇ ಮಾಡಿ. ಔಟ್ಸೈಡೆಲ್ಲ ಇದು ಎಷ್ಟು kg ಎಲ್ಲ ಜಾಸ್ತಿ ಇರುತ್ತೆ. ಸೊ ಬಟ್ ಮನೆಯಲ್ಲೇ ನೀವು 1 ಕಪ್ ಬೌಲಲ್ಲಿ ಮಾಡಿದ್ರೆ ಒಂದು 7 to 8 ಲಡ್ಡೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ಒಂಚೂರು ಗಂಟಿಲ್ದೇ ಥರ ಈ ರೀತಿಯಾಗಿ ಕ್ಲೀನಾಗಿ ಗಂಟಿಲ್ದೇ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಕಡೆ ನಾನು ಪ್ಯಾನಲ್ಲಿ ಎಣ್ಣೆ ಕಾಯೋಕೆ ಇಕ್ಕಿದ್ದೀನಿ. ಇನ್ನೊಂದು ಪ್ಯಾನ್ನಲ್ಲಿ ನಾನು 1 ಕಪ್ಪಷ್ಟು ಶುಗರ್ನ ಹಾಕ್ಕೊಂಡು ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರನ್ನು ಹಾಕ್ಕೊಂಡು ಆದಮೇಲೆ ಅದು ಪಾಕ ಥರ ಆಗಬೇಕು. ಫುಲ್ಲು 1 ಎಳೆ 2 ಎಳೆ ಅಂತಾರಲ್ವ ಆ ರೀತಿ ಏನು ಬೇಡ. ನಾರ್ಮಲಾಗಿ 1 ಕಪ್ ಸಕ್ಕರೆಗೆ ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊತೀರೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಸ್ವಲ್ಪ ಕುದಿಬೇಕು, ಆ ಸಕ್ಕರೆ ಎಲ್ಲ ಫುಲ್ಲು ಕರ್ಗಿ ಹೋಗಬೇಕು. ಅಲ್ಲಿವರೆಗೂ ನೀವು ಮಿಕ್ಸಿಂಗ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಇದಕ್ಕೆ ಫುಡ್ ಕಲರ್ನ ಹಾಕ್ಕೊಂಡು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಆಯಿಲ್ ಕೂಡ ಬಿಸಿಯಾಗಿದೆ. ನಾನು ಏನು ಕಡಲೆ ಹಿಟ್ಟು ಬೂಂದಿ ಥರ ಮಾಡೋ ಥರ ಮಾಡ್ಕೊಂಡಿದ್ದೆ, ಮಿಕ್ಸ್ ಮಾಡ್ಕೊಂಡಿದ್ದೆ, ಅದನ್ನು ಈ ರೀತಿಯಾಗಿ ನೀವು ಜಾಲಿ, ನಿಮ್ಮ ಹತ್ರ ಏನಾದರೂ ಈ ಥರ ಸ್ಪೂನಲ್ಲಿದ್ದರೆ, ಇಲ್ಲಾಂದರೆ ಜಾಲಿ ಬುಟ್ಟಿ ಸೊಪ್ಪು ಸೋಸೋದು ಅದೆಲ್ಲ ಬರುತ್ತಲ್ವ, ಸೊ ಆ ಥರದ್ರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಈಗ ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ, ಸ್ಪೂನಲ್ಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಸ್ವಲ್ಪ ಮಾಡ್ತಾಯಿದ್ದೀನಲ್ವ, ಸೊ ಅದಕ್ಕೋಸ್ಕರನೇ ಇವಾಗ ಈ ರೀತಿ ಮಾಡಿಕೊಂಡು ನೀವು ಈ ಥರನೂ ಕೂಡ ಬಿಟ್ಕೋಬೋದು. ಇಲ್ಲಾಂದರೆ ಬೋಂಡ ಬಿಡ್ತೀವಲ್ವ, ಮಾಮೂಲಿ ಬಜ್ಜಿ ಬೋಂಡ ಬಿಡ್ತೀವಲ್ವ, ಸೊ ಆ ರೀತಿ ಕೂಡ ನೀವು ಬಿಟ್ಕೋಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಕೂಡ ನೀವು ಬಿಟ್ಕೋಬೋದು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಫುಲ್ ಸಾಫ್ಟಾಗಿರುವಾಗೇ ನೀವು ಎತ್ಕೋಬೇಡಿ. ಈ ಥರ ನೀವು ಮಿಕ್ಸಿಂಗ್ನ ಮಾಡಿನೂ ಕೂಡ ಎತ್ಕೋಬೋದು. ಅದಾದಮೇಲೆ ನಾನು ಸ್ಟ್ರೈನರ್ ಇದೆ ಅಲ್ವಾ, ಅದರಿಂದ ತೊಗೊಂಡು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಆಯಿಲ್ ತುಂಬ ಹಿಡಿಯುತ್ತಲ್ವ, ಸೊ ಅದಕ್ಕೋಸ್ಕರ ಈ ರೀತಿ ಸ್ಟ್ರೈನ್ನ ಮಾಡ್ಕೊಂಡು ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ರೌಂಡ್ಗೂ ಕೂಡ ಅದೇ ಥರನೇ ನಾನು ಅದೇ ಜಾಲಿ ಸ್ಪೂನಲ್ಲೇ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಆ ರೀತಿ ಹಾಕ್ಕೋಬೋದು. ಬೋಂಡ ಹೇಳಿದ್ನಲ್ವ ಆ ರೀತಿ ಕೂಡ ನೀವು ಯಾವ ರೀತಿ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಯಾಕಂದರೆ ಯಾವ ರೀತಿ ಹಾಕ್ಕೊಂಡ್ರೂ ಕೂಡ ನಾವು ಲಾಸ್ಟಿಗೆ ಮಿಕ್ಸಿ ಜಾರಲ್ಲೇ ಹಾಕ್ಕೊಳ್ತೀವಿ. ಸೊ ಅದಕ್ಕೋಸ್ಕರನೇ ಇದೇ ಥರ ಉಂಡೆ ಚಿಕ್ಕ ಬಾಲ್ಸ್ ಥರ ಬಿದ್ದಿಲ್ಲ ಅಂದರೆ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀವಿ. ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ನೀವು ಬೋಂಡ ಶೇಪಲ್ಲೂ ಕೂಡ ಬಿಟ್ಕೋಬೋದು ಅಂತ. ಸೊ ಇವಾಗ ನಾನು ಎಲ್ಲನೂ ಈ ರೀತಿಯಾಗಿ ಸ್ಟ್ರೈನರಲ್ಲಿ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಒಂದೊಂದು ಸಣ್ಣ ಬಾಲ್ಸ್ ಇದೆ, ಇನ್ನೂ ಒಂದು ದಪ್ಪದಾಗಿದೆ. ಸೊ ಇದನ್ನು ನಾವು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ನೀವು ಸುಮ್ಮನೆ 1 ರೌಂಡ್ ಇಲ್ಲ 2 ರೌಂಡು ಸ್ಪೀಡ್ ಆಫ್ ಆ ಥರ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಂಡು ಆದಮೇಲೆ ನಿಮಗೆ ಒಂದು ಸ್ವಲ್ಪ ಚಿಕ್ಕ ಬಾಲ್ಸ್ ಥರನೇ ನಿಮಗೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಲ್ವ, ಈ ರೀತಿ ಸುಮ್ಮನೆ ಪಲ್ಸ್ ಮೋಡಲ್ಲಿ ಇಟ್ಕೊಂಡು ನೀವು ಈ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಫುಲ್ ಪೌಡರ್ ಕೂಡ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿರಬೇಕು. ಅದಾದಮೇಲೆ ಈ ಕಡೆ ನಾನು ಸ್ಲಿಮ್ಮಲ್ಲಿ ಶುಗರ್ ಸಿರಪ್ನ ಬೇಯಿಸ್ತಾ ಇದ್ದೆ. ಈಗ ನಾನು ಅದರಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಏನು ನಾನು ಪೌಡರ್ ಮಾಡಿಟ್ಕೊಂಡಿದ್ದೆ ಕಡಲೆ ಹಿಟ್ಟುದ, ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಸಕ್ಕರೆ ಪಾಕದಲ್ಲೇ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ನ ಮಾಡ್ಕೊಳ್ತೀನಿ. ಅದು ಪ್ಲೇಟ್ಗೆ ಸ್ಪೂನ್ಗೆ ಎಲ್ಲನೂ ಅಂಟ್ಕೋಬಾರ್ದು, ಆ ರೀತಿ ಇದು ಆಗುತ್ತೆ. ಅಲ್ಲಿವರೆಗೂ ನೀವು ಕೈ ಬಿಡದೆ ಥರ ಮಿಕ್ಸಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು GRB ತುಪ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ನೀವು 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಬೇಕಾದರೂ ಕೂಡ ನೀವು ಹಾಕ್ಕೊಳ್ಬೋದು. ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮತ್ತೆ ಮಿಕ್ಸಿಂಗ್ನ ಮಾಡ್ಕೊಳ್ತೀನಿ. ಇನ್ನು ನಿಮಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೇಕಂದ್ರೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬರುತ್ತೆ ಇಷ್ಟ ಇರುತ್ತೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ನನ್ನ ಹತ್ರ ಇಲ್ಲಿ ಡ್ರೈ ಫ್ರೂಟ್ಸು ದ್ರಾಕ್ಷಿ
ದ್ರಾಕ್ಷಿ ಮತ್ತು ಪಿಸ್ತಾ ಇತ್ತು, ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಇಲ್ಲ ಪಂಪ್ಕಿನ್ ಸೀಡ್ಸ್ ಇದ್ದರೂ ಕೂಡ ಇನ್ನೂ ಒಳ್ಳೆಯದು. ಪಂಪ್ಕಿನ್ ಸೀಡ್ಸ್ ಹಾಕ್ಕೊಂಡ್ರೆ ಮಾಡೋದು ಇದನ್ನು ಮೋತಿಚೂರ್ ಲಡ್ಡು. ಬಟ್ ನನ್ನ ಹತ್ರ ಪಂಪ್ಕಿನ್ ಸೀಡ್ಸ್ ಇದ್ದಿಲ್ಲ ಮತ್ತು ಗೋಡಂಬಿ ಕೂಡ ಖಾಲಿಯಾಗಿತ್ತು. ಅದಕ್ಕೋಸ್ಕರ ನನ್ನ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇತ್ತು ಅದನ್ನು ಹಾಕಿ ಮಾಡಿದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಸೊ ಈಗ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಅದು ಗಟ್ಟಿ ಆಗ್ತಾ ಬರ್ತಾಯಿದೆ ಅಂತ ಹೇಳಿಬಿಟ್ಟು. ಇದು ತವಾಗೂ ಕೂಡ ಅಂಟೋದಿಲ್ಲ. ಸೊ ನೋಡಿ ಆ ರೀತಿ ಕ್ಲೀನಾಗಿ ಬಿಟ್ಕೊಳ್ತಾ ಇದೆ. ಆ ರೀತಿ ಆಗೋವರೆಗೂ ನೀವು ಕೈ ಬಿಡ್ದಿರ ಮಿಕ್ಸಿಂಗ್ನ ಮಾಡ್ಕೋಬೇಕು. ಒಂದು 10 to 20 ಮಿನಿಟ್ಸ್ ಇದನ್ನು ಆರೋದಕ್ಕೆ ಬಿಟ್ಟು ಆದಮೇಲೆ ನೀವು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಬಿಸಿತ್ತು, ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ನ ಯೂಸ್ ಮಾಡ್ತಾಯಿದ್ದೆ. ನೀವು ಒಂದು ಸ್ವಲ್ಪ ಆರಿದ ಮೇಲೆ ನೀವು ಅದು ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೋಬೋದು. ನಿಮ್ಗೆ ಏನಾದರೂ ಕೈಯಲ್ಲಿ ರೌಂಡ್ ಮಾಡೋಕ್ಕಾಗ್ತಾಯಿಲ್ಲ, ಶೇಪ್ ಚೆನ್ನಾಗಿ ಬರ್ತಾಯಿಲ್ಲ ಅಂತಂದರೆ ನಿಮ್ಮ ಹತ್ರ ಏನಾದರೂ ಒಂದು ಸ್ಮಾಲ್ ಸೌಟ್ ಥರ ಇದ್ದರೆ, ಸೌಟ್ ಸ್ಪೂನ್ ಇರುತ್ತಲ್ವ, ಸೊ ಆ ಥರ ಏನಾದರೂ ಇದ್ದರೆ ಆ ಥರದ್ರಲ್ಲೂ ಕೂಡ ನೀವು ರೌಂಡ್ ಥರ ಮಾಡ್ಕೋಬೋದು. ನೋಡಿ ನಾನು ಅದರಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು. ತುಂಬಾ ಅದ್ಭುತವಾಗಿರುತ್ತೆ. ಸೇಮ್ ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಮಿಸ್ ಮಾಡ್ದಿರ ನೀವು ನಿಮ್ಮ ಮಕ್ಕಳಿಗೆ ಯಾರಾದರೂ ಸ್ವೀಟ್ ಇಷ್ಟಪಡೋರಿಗೆ ನಿಮ್ಮ ಮನೆಯಲ್ಲಿ ಈ ಸ್ವೀಟ್ನ ಮಾಡಿಕೊಡಿ. ಖಂಡಿತವಾಗೂ ಅವರು ನೀವು ಹೇಳಬೇಡಿ ಮನೆಯಲ್ಲೇ ಮಾಡಿದ್ದು ಅಂತ ಹೇಳಿಬಿಟ್ಟು, ಸೊ ಅವ್ರು ಕಂಡುಹಿಡೀಲಿ ಎಲ್ಲಿ ಮಾಡಿ, ಹೋಟೆಲ್ದ, ಬೇಕ್ರಿದ ಅಥವಾ ನೀವು ಮನೆಯಲ್ಲೇ ಮಾಡಿದ್ದು ಅಂತ ಹೇಳಿಬಿಟ್ಟು. ತುಂಬಾ ಅದ್ಭುತವಾಗಿತ್ತು. ನೋಡ್ತಾ ಇದ್ದೀರಲ್ವ ಎಷ್ಟು ಲಡ್ಡು ಆಗಿದೆ ಅಂತ ಹೇಳಿಬಿಟ್ಟು. ನೀವು ಕೂಡ ಮಿಸ್ ಮಾಡ್ತೀರಾ ನಿಮ್ಮ ಮನೇಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ, ಇಲ್ಲ ನಿಮ್ಮ ಗೆಸ್ಟ್ ಯಾರಾದರೂ ಬರ್ತಾಯಿದ್ರೆ ಅವ್ರಿಗೂ ಕೂಡ ನೀವು ಮಾಡಿಕೊಡ್ಬೋದು ಅಂತಲೇ ಹೇಳ್ತೀನಿ. ತುಂಬಾ ಅದ್ಭುತವಾಗಿತ್ತು. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.